Hello my dear students. See, in the previous class we have understood about the concept like what is meant by inventory, isn't it? How you can define the inventory. Then we came to know that inventories might be planned or unplanned type of inventory, isn't it? Then we have understood about unplanned accumulation of inventory concept by taking example, isn't it? So before continuing that concept, other type of inventory, let me brief you about the concept what we have learnt in the earlier class. Okay, so what is meant by inventory? It is an item that is held in stock by a firm. Okay, it might be a raw material or it might be a finished goods or semi-finished goods, like that. So whenever there is a demand in the market, that inventory has to be, that is finished goods has to be supplied for the market in order to fulfill the need of a customer, alva. So yavaga customer demand ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಏನು ಮಾಡುತ್ತೆ ಫರ್ಮ್ಸ್ ಅಥವಾ ಕಂಪನಿ ಅಂದರೆ ಏನು ಇನ್ವೆಂಟ್ರಿ ಆಗಿ ಇಟ್ಕೊಂಡಿರ್ತಾರೆ ಅಂದರೆ ಅಡಿಷ್ನಲ್ ಗೂಡ್ಸ್ ಅಥವಾ ಅಡಿಷ್ನಲ್ ಪ್ರಾಡಕ್ಟ್ಸ್ ಏನು ರೆಡಿ ಇರುತ್ತೆ, ಫುಲ್ ಫಿನಿಶ್ಡ್ ಗೂಡ್ಸ್ ಏನಿರುತ್ತೆ ಅದನ್ನು ಸಪ್ಲೈ ಮಾಡಬೇಕಾಗತ್ತೆ ಮಾರ್ಕೆಟಲ್ಲಿ. ಆವಾಗ ಕಸ್ಟಮರ್ಸು ಆ ಗೂಡ್ಸನ್ನ ಅಥವಾ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಒಂದು ಕಂಪನಿ ಅಥವಾ ಫರ್ಮಲ್ಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟೇ ಇಲ್ಲ ಅಂದರೆ ಏನಾಗೋ ಸಾಧ್ಯತೆ ಇರುತ್ತೆ ಅಂದರೆ ಆ ಕಸ್ಟಮರ್ ಏನು ಮಾಡ್ಬೋದು, ಗ್ರಾಹಕ ಆದಂಥವ್ರು ಇಲ್ಲಪ್ಪ ಈ ಕಂಪನಿ ಪ್ರಾಡಕ್ಟ್ ಸಿಗ್ತಾ ಇಲ್ಲ, ಹಾಗಾದರೆ ನಮಗೀಗ ಬೇಕೇ ಬೇಕು ಎಮರ್ಜೆನ್ಸಿ ಇದೆ ಅಂದಾಗ ಏನು ಮಾಡ್ತಾರೆ, ಬೇರೆ ಕಂಪನಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋವಂಥ ಸಾಧ್ಯತೆ ಇರುತ್ತೆ. ಅಂದರೆ ಬೇರೆ ಕಂಪನಿ ಗೂಡ್ಸ್ನ ಅಥವಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಸಡನ್ನಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಪ್ಪ ಜಾಸ್ತಿ ನಮ್ಮ ಕಂಪನಿ ಗೂಡ್ಸಿಗೆ ಅಂದಾಗ ಸಡನ್ನಾಗಿ ಸಪ್ಲೈ ಮಾಡಲಿಕ್ಕೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಂದು ಫರ್ಮಿಗೆ ನೀವು ತೊಗೊಂಡ್ರೆ ಅಲ್ವಾ. ಸೊ ಅದಾದ ನಂತರ ನಮಗೆ ಗೊತ್ತಾಯಿತು ಇನ್ವೆಂಟ್ರಿನ ನಾವೇನಂತ ಟ್ರೀಟ್ ಮಾಡ್ತೀವಿ, ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಆಮೇಲೆ ನಾವು ಬ್ಯಾಲೆನ್ಸ್ ಶೀಟ್ನ ಬರಿಬೇಕಾದ್ರೆ, ಬ್ಯಾಲೆನ್ಸ್ ಶೀಟಲ್ಲಿ ನಾವು ಟ್ಯಾಲಿ ಮಾಡಬೇಕಾದ್ರೆ ನಾವು ಇದನ್ನು ಅಸೆಟ್ ಆಗಿ ತಗೋತೀವಿ, ಯಾವುದನ್ನ ಇನ್ವೆಂಟ್ರಿನ ಅಲ್ವಾ. ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಅಸೆಟ್ ಇನ್ ದ ಬ್ಯಾಲೆನ್ಸ್ ಶೀಟ್, isn't it? Yes. ನೆಕ್ಸ್ಟ್ ನಾವು ಇನ್ನೊಂದು ಕಾನ್ಸೆಪ್ಟ್ನ ಏನು ತಿಳ್ಕೊಂಡ್ವಿ ಅಂದರೆ ದರ್ ಇಸ್ ಅ ಚೇಂಜ್ ಇನ್ ಇನ್ವೆಂಟ್ರಿ. ಯಾವಾಗಲೂ ಇನ್ವೆಂಟ್ರಿ ಸೇಮ್ ವ್ಯಾಲ್ಯೂ ಇರುತ್ತಾ, ಸೇಮ್ ವ್ಯಾಲ್ಯೂ ಇರುತ್ತಾ ಇಲ್ಲ. ಸಮ್ಟೈಮ್ ಇಟ್ ಮೈಟ್ ಬಿ ಅ ಪ್ಲ್ಯಾಂಡ್ ಇನ್ವೆಂಟ್ರಿ ಆ್ಯಂಡ್ ಸಮ್ಟೈಮ್ಸ್ ಇಟ್ ಮೈಟ್ ಬಿ ಅ ಅನ್ಪ್ಲ್ಯಾಂಡ್ ಇನ್ವೆಂಟ್ರಿ ಅಲ್ವಾ. ಸೊ ಹಾಗಾಗಿ ನಾವಿಲ್ಲೇನು ಅರ್ಥ ಮಾಡ್ಕೋಬೇಕು ಅಂದರೆ ದರ್ ಇಸ್ ಅ ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ and decumulation of inventories, and even we can have a planned accumulation and decumulation of inventories ಅಲ್ವಾ. ಸೊ ಹಾಗಾದರೆ ಇಲ್ಲಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಅರ್ಥ ಆಗಿದ್ದೇನಪ್ಪ ಅಂದರೆ ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅನ್ನೋದು ಗೊತ್ತಾಗಿತ್ತು. ಏನಿಲ್ಲಿ ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂದರೆ, ಸೊ ಸೇಲಲ್ಲಿ ಸೇಲ್ಸು ಕಡಿಮೆ ಆಗಿಬಿಟ್ಟಿದೆ, ಡಿಮ್ಯಾಂಡ್ ಕಡಿಮೆ ಆಗಿದೆ ಗೂಡ್ಸಿಗೆ, ಹಾಗಾಗಿ ನಾವು ಅಂದ್ಕೊಂಡೇ ಇಲ್ಲ ಅಷ್ಟು ಸೇಲ್ ಆಗುತ್ತೆ, ಅಷ್ಟು ಕಡಿಮೆ ಸೇಲ್ಸ್ ಆಗುತ್ತೆ ನಮ್ಮ ಗೂಡ್ಸು ಮಾರ್ಕೆಟಲ್ಲಿ, ಅಥವಾ ನಮ್ಮ ಕಂಪನಿಯ ಗೂಡ್ಸು ಅಥವಾ ನಮ್ಮ ಫರ್ಮಿನ ಗೂಡ್ಸ್ ಅಥವಾ ಪ್ರಾಡಕ್ಟ್ಸ್ ಅಷ್ಟು ಕಡಿಮೆ ಸೇಲ್ ಆಗುತ್ತೆ ಅಂತ ನಮಗೆ ಗೊತ್ತಿದ್ದಿಲ್ಲ. ಹಿಂಗಿದ್ದಾಗ ಇನ್ವೆಂಟ್ರಿ ಏನಾಗ್ಬಿಡತ್ತೆ, ಜಾಸ್ತಿ ಅಕ್ಯುಮುಲೇಟ್ ಆಗಿಬಿಡತ್ತೆ ಅಲ್ವಾ. ಅಕ್ಯುಮುಲೇಷನ್ ಅಂದ್ರೇನು, ಇನ್ಕ್ರೀಸ್ ಇನ್ ಸಮಥಿಂಗ್ ಹೌದಾನೆ. ಸೊ ಇನ್ವೆಂಟ್ರಿ ಹೆಚ್ಚಿಗೆ ಆಗಿಬಿಟ್ಟಿದೆ, ಅಕ್ಯುಮುಲೇಷನ್ ಮೀನ್ಸ್ ವಾಟ್, ಇನ್ಕ್ರೀಸ್ ಇನ್ ಸಮಥಿಂಗ್ ಅಂತ ಹೇಳ್ತೀವಿ ಬೇಸಿಕಲಿ. ಸೊ ಹಾಗಾಗಿ ನಾವು ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ ಅಂದರೆ ಏನು ತಿಳ್ಕೊಂಡಿದ್ವಿ ಅಂದರೆ ಅನ್ ಅನ್ಎಕ್ಸ್ಪೆಕ್ಟೆಡ್ ಫಾಲ್ ಇನ್ ಸೇಲ್ಸ್, ಅ ಫರ್ಮ್ ವಿಲ್ ಹ್ಯಾವ್ ಅ ಅನ್ಸೋಲ್ಡ್ ಸ್ಟಾಕ್ ಆಫ್ ಗೂಡ್ಸ್ ವಿಚ್ ಇಟ್ ಡಿಡ್ ನಾಟ್ ಆಂಟಿಸಿಪೇಟ್, ದ್ಯಾಟ್ ವಿ ಕಾಲ್ ಇಟ್ ಆಸ್ ವಾಟ್, ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತ ತಿಳ್ಕೊಂಡಿದ್ವಿ ಹೌದಾನೆ. ಸೊ ಅದಕ್ಕೊಂದು ರಿಲೆವೆಂಟ್ ಎಕ್ಸಾಂಪಲ್ ಕೂಡ ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಇನ್ನೊಂದು ಅಕ್ಯುಮುಲೇಷನ್ ಆದಮೇಲೆ ಇನ್ನೊಂದು ಏನು ಬರುತ್ತೆ ಅಂತ ಹೇಳಿದೆ, ಡಿಕ್ಯುಮುಲೇಷನ್, ಅನ್ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತಿದೆ. ಸೊ ಅದಕ್ಕೀಗ ಒಂದು ಎಕ್ಸಾಂಪಲ್ ಸಮೇತ ಅದನ್ನು ಅರ್ಥ ಮಾಡ್ಕೊತಾ ಹೋಗೋಣ ಈಗ. ಓಕೆ, ಸೊ ನಾವು ವಿ ಶಲ್ ನೋ ಅಬೌಟ್ ಅನ್ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್. ಓಕೆ, unplanned decumulation of
inventories. Unplanned ಅಂದ್ರೇನು? I did not anticipate that may happen ಅಲ್ವಾ. ಸೊ ಆ ರೀತಿ ಆಗತ್ತೆ ಅಂತ ನಾವು ಅಂದ್ಕೊಂಡೇ ಇಲ್ಲ. I did not have any kind of idea regarding that. So that is known as what? Unplanned ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಹೊಸ ವರ್ಡ್ ಬಂದಿದೆ. ಏನಪ್ಪ ಅದು ಅಂದರೆ ಡಿಕ್ಯುಮಿಲೇಷನ್. ಡಿಕ್ಯುಮಿಲೇಷನ್ ಅಂದ್ರೇನು? ಡಿಸ್ಪೋಸಲ್ ಆಫ್ ಸಮಥಿಂಗ್ ದಟ್ ಹ್ಯಾಸ್ ಬೀನ್ ಅಕ್ಯುಮುಲೇಟೆಡ್ ಅಲ್ವಾ. ಸೊ ಏನು ನಮಗಲ್ಲಿ ಇನ್ವೆಂಟ್ರಿ ಜಾಸ್ತಿ ಆಗ್ತಾ ಹೋಗಿತ್ತಲ್ಲ, ನಂಬರ್ ಆಫ್ ಗುಡ್ಸ್ ಅಥವಾ ನಂಬರ್ ಆಫ್ ಪ್ರಾಡಕ್ಟ್ಸ್ ಜಾಸ್ತಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಅಲ್ವಾ, ಅದನ್ನೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ? ಡಿಸ್ಪೋಸ್ ಮಾಡ್ತಾ ಹೋಗ್ತೀವಿ, ಅಂದರೆ ಸೇಲ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವೇನಂತ ಹೇಳ್ಬೋದು? ಡಿಕ್ಯುಮಿಲೇಷನ್. ಓಕೆ. ಸೊ ಡಿಕ್ಯುಮಿಲೇಷನ್ ಅಂದ್ರೆ ಏನು? ಬೇಸಿಕ್ ಮೀನಿಂಗ್ ಅಂದರೆ ಡಿಸ್ಪೋಸಲ್ ಆಫ್ ಅಕ್ಯುಮುಲೇಟೆಡ್ ಥಿಂಗ್ಸ್ ಅಂತ ಹೇಳ್ತೀವಿ. ಡಿಸ್ಪೋಸಲ್ ಆಫ್ ಸಮಥಿಂಗ್ ದಟ್ ಈಸ್ ಅಕ್ಯುಮುಲೇಟೆಡ್ ಅಂತ ಹೇಳ್ಬೋದು. ಯು ಕ್ಯಾನ್ ರೈಟ್ ದಿಸ್ ಮೀನಿಂಗ್. Decumulation. What is meant by this decumulation? Yes, it means what? Disposal of something. Disposal of something. Disposal of something. That is accumulated. Okay. So disposal of something that is accumulated, that we call it as what? Decumulation. ಅರ್ಥ ಆಯ್ತಾ? ಸೊ ಇಲ್ಲಿ ಇನ್ವೆಂಟರಿ ಅನ್ನೋದೇನು ಹೆಚ್ಚಿಗೆ ಆಗ್ಬಿಟ್ಟಿತ್ತಲ್ವಾ, ಅದು ಏನಾಗ್ತಾ ಹೋಗುತ್ತೆ? ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ರೀತಿ ಕಡಿಮೆ ಆಗುತ್ತೆ ಇನ್ವೆಂಟ್ರಿಯಲ್ಲಿ ಅಂದರೆ, ದೇರ್ ವಿಲ್ ಬಿ ಅ ಸಡನ್ ರೈಸ್ ಇನ್ ದ ಸೇಲ್. ಸೇಲಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತಿದೆ ಅಂದರೆ ನಮ್ಮ ಗೂಡ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮಾರ್ಕೆಟಲ್ಲಿ, ಆವಾಗ ನಮ್ಮ ಸೇಲ್ಸ್ ಕೂಡ ಜಾಸ್ತಿ ಆಗತ್ತೆ ಅಲ್ವಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತ ಹೇಳ್ಬೋದು. ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ? Yes, where there is a unexpected rise in sales, there will be a unplanned accumulation of inventories. Okay, so ಯಾವಾಗ ನಾವು ಅಂದ್ಕೊಂಡೇ ಇಲ್ಲ ಅಷ್ಟೊಂದು ಸೇಲ್ ಆಗುತ್ತೆ ನಮ್ಮ ಗೂಡ್ಸು ಮಾರ್ಕೆಟಲ್ಲಿ ಅಂತ ಹೇಳ್ಬಿಟ್ಟು, ಸಡನ್ನಾಗಿ ಇನ್ಕ್ರೀಸ್ ಆಗಿಬಿಟ್ಟಿದೆ ನಂಬರ್ ಆಫ್ ಗೂಡ್ಸ್ ಸೋಲ್ಡ್, ಏನಾಗ್ಬಿಟ್ಟಿದೆ? ಜಾಸ್ತಿ ಆಗ್ತಾ ಇದೆ, ಸೇಲ್ಸ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಪ್ರಾಡಕ್ಟ್ಸ್ ಅಥವಾ ನಮ್ಮ ಗೂಡ್ಸ್ ಏನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಲ್ವಾ, ಅದು ತುಂಬಾ ಸೇಲ್ ಆಗ್ತಾ ಹೋಗ್ತಾ ಇದೆ ಅಂದಾಗ ಅದಕ್ಕೆ ನಾವೇನಂತ ಕರಿಬೋದು ಅಂದರೆ ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್ ಆಫ್ ಸೇಲ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಫಸ್ಟ್ ಲೆಟ್ ಅಸ್ ರೈಟ್ ದ ಮೀನಿಂಗ್ ಫಾರ್ ದ್ಯಾಟ್. ವೇರ್ ದೆರ್ ಈಸ್ ಅ where there is unexpected rise in the sales, there will be what? Unplanned accumulation of inventories. Unplanned accumulation of inventories. So what is the keyword here? Important concept ಏನಪ್ಪ ಇಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರೈಸ್ ಇನ್ ಸೇಲ್ಸ್ ಅಲ್ವಾ. ಸೊ ನಾವು ಆ ರೀತಿ ಸೇಲ್ಸ್ ಒಂದೇ ಸರಿ ಜಾಸ್ತಿ ಆಗುತ್ತೆ ಅಂದ್ಕೊಂಡೇ ಇಲ್ಲ, ನಮ್ಮ ಗೂಡ್ಸ್ ಅಷ್ಟೊಂದು ಸೇಲ್ ಆಗುತ್ತೆ ಮಾರ್ಕೆಟಲ್ಲಿ ಅಂತ ಅಲ್ವಾ. ಸಡನ್ನಾಗಿ ಏನಾಗ್ಬಿಟ್ಟಿದೆ? ಅನ್ಎಕ್ಸ್ಪೆಕ್ಟೆಡ್ಲಿ ಇನ್ಕ್ರೀಸ್ ಆಗಿಬಿಟ್ಟಿದೆ. ಏನು? ಸೇಲ್ಸ್. ರೈಸ್ ಅಂದ್ರೆ ಏನಿಲ್ಲಿ?
Increase. What is meant by rise here? Increase. So that we call it as what? Decumulation of inventory. ಅದನ್ನು ಯಾವ ರೀತಿ unplanned decumulation of inventory ಅಂತ ಕರಿತೀವಿ. ಅರ್ಥ ಆಯ್ತಾ? So you can make a note of this meaning. What is meant by unplanned decumulation of inventory? So we can say that where there is unexpected rise in sales, there will be unplanned decumulation of inventories. Where ಬದ್ದು when ಅಂತ ಬರ್ಕೊಳ್ಳಿ. When there is a unexpected rise in sales, what do we call? There will be unplanned decumulation of inventories. Rise ಅಂದ್ರೆ ಏನಲ್ಲಿ increase. ಸೇಲ್ಸು ನಾವು ಅಂದ್ಕೊಂಡೇ ಇಲ್ಲ ಅಷ್ಟೊಂದು ಜಾಸ್ತಿ ಆಗುತ್ತೆ ಅಂತ, ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ unplanned decumulation of inventories ಅಂತ ಹೇಳ್ತೀವಿ. ಓಕೆ, ಸೊ ಆಫ್ಟರ್ ನೋಯಿಂಗ್ ದ ಮೀನಿಂಗ್, ನೆಕ್ಸ್ಟ್ ಲೆಟ್ us know one example relevant to this. ಓಕೆ, ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಇದು 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಅಲ್ವಾ. ಸೊ ಏನಿರುತ್ತೆ ಕ್ವೆಶನ್ ಅಂದರೆ illustrate or we can explain the unplanned accumulation and decumulation of inventories ಅಂತ. ಪ್ರೀವಿಯಸ್ ಕ್ಲಾಸಲ್ಲಿ ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಗೊತ್ತಾಗಿತ್ತು ನಮಗೆ ಕಾನ್ಸೆಪ್ಟು. ಈಗ ನಾವೇನು ಅರ್ಥ ಮಾಡ್ಕೋತಿದ್ದೀವಿ? ಅನ್ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋತಿದ್ದೀವಿ. ಓಕೆ, ಸೊ 2 ಮಾರ್ಕ್ಸಾಗಿ ಡಿವೈಡ್ ಆಗುತ್ತೆ. ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ 2 ಮಾರ್ಕ್ಸು, ಅನ್ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ 2 ಮಾರ್ಕ್ಸ್. ಮೀನಿಂಗ್ ವಿತ್ ಎಕ್ಸಾಂಪಲ್ ಯು ಹ್ಯಾವ್ ಟು ರೈಟ್. ಫಾರ್ ಹೌ ಮೆನಿ ಮಾರ್ಕ್ಸ್? ಫಾರ್ 4 marks. Okay, next let us take the example for this. So what is the example we can have here? For example, if the sales had been 1050, then not only the production of 1000 shirts will be sold, the firm will have to sell 50 shirts out of the inventory. This 50 unexpected reduction in inventory is an example of unexpected decumulation of inventories ಅಂತ ಹೇಳ್ತೀವಿ. ಅಂದರೆ ನಾವು ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಏನಪ್ಪ ಅಂದರೆ ಇನ್ವೆಂಟ್ರಿ ಆಗಿಬಿಟ್ಟೀಗ 100 ಶರ್ಟ್ಸ್ ಇದೆ ಒಂದು ಫರ್ಮಲ್ಲಿ. ಸೊ ಈಗ 1000 ಶರ್ಟ್ಸ್ನ ಈ ವರ್ಷ ನಾವು ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಒಂದು ಕಂಪನಿ ಅಥವಾ ಒಂದು ಫರ್ಮು 1000 ಶರ್ಟನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ವಾ. ಸೊ ಪ್ರೊಡ್ಯೂಸ್ ಮಾಡುತ್ತೆ. ಆ 1000 ಶರ್ಟಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಸೇಲ್ಸು ಕಡಿಮೆ ಆಗಿಬಿಡತ್ತೆ. ಅದೇ ತಾನೇ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂದರೆ ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್. ಸೊ ಹಾಗಾಗಿ ಫರ್ಮು ಎಷ್ಟು ಅಂದರೆ 1000ಅಲ್ಲಿ 600 ಶರ್ಟ್ಸ್ನ ಅಷ್ಟೇ ಸೇಲ್ ಮಾಡಲಿಕ್ಕಾಗಿದ್ದು ಆಯಿತಾ. ಸೊ ಹಾಗಾದರೆ ಇನ್ನು ಎಷ್ಟಿದೆ? 400 ಅನ್ಸೋಲ್ಡ್ ಶರ್ಟ್ಸ್ ಇದೆ ಅಲ್ವಾ. ಸೊ 1000 ಶರ್ಟ್ಸು ಫಸ್ಟು ಇನ್ವೆಂಟ್ರಿ ಎಷ್ಟಿದೆ ಕಂಪನಿ ಹತ್ರ? 100 ಇತ್ತು, ಹೌದು ತಾನೆ. ಸೊ ಎಷ್ಟಿತ್ತು? 100 ಶರ್ಟ್ಸ್ ಇತ್ತು ಆಯಿತಾ. ಸೊ ಈ ವರ್ಷ ಕಂಪನಿದು ಫರ್ಮ್ ಅಥವಾ ಕಂಪನಿದೇನು ಆಬ್ಜೆಕ್ಟಿವ್ ಇದೆ ಅಂದರೆ ಜಸ್ಟ್ ಐ ಆಮ್ ಬ್ರೀಫಿಂಗ್ ಔಟ್ ದ ಪ್ರೀವಿಯಸ್ ಎಕ್ಸಾಂಪಲ್. ಓಕೆ, ಫರ್ಮ್ ಅಥವಾ ಕಂಪನಿ ವಾಂಟ್ ಟು ಸೆಲ್ ಹೌ ಮೆನಿ ಶರ್ಟ್ಸ್? 1000 ಶರ್ಟ್ಸ್. ಸೊ 1000 ಶರ್ಟ್ಸನ್ನ ಸೇಲ್ ಮಾಡಬೇಕು ಅಂತ ಇದ್ರ ಆಬ್ಜೆಕ್ಟಿವ್ ಇದೆ ಅಪ್ಪ ಫರ್ಮ್ ಅಥವಾ ಕಂಪನಿದು ಅಂದರೆ ಆಯಿತಾ. ಫರ್ಮ್ ಅಥವಾ ಕಂಪನಿ ಏನು ಮಾಡಬೇಕಾಗತ್ತೆ? 1000 ಶರ್ಟ್ಸನ್ನ ಪ್ರೊಡ್ಯೂಸ್ ಮಾಡಬೇಕು. ಎಷ್ಟು ಪ್ರೊಡಕ್ಷನ್ ಆಗಬೇಕು ಅಲ್ಲಿ? 1000 ಶರ್ಟ್ಸ್ ಪ್ರೊಡ್ಯೂಸ್ ಆಗಬೇಕು. firm had to ಬೇಡ firm had produced ಏನು ಬರೀತೀರಾ? firm had produced 1000 shirts. ಓಕೆ, ಸೊ ಅನ್ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿಗೆ ನಾವು ತಗೋತಿರೋದು. ಹಾಗಾಗಿ ಏನಾಗುತ್ತೆ ಇಲ್ಲಿ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೇ ಮಾಡಿಲ್ಲ ನಾವು, ಸೇಲ್ಸ್ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ.
there is a decrease in sales which we did not anticipate ಅಲ್ವಾ, ನಾವು ಅಂದ್ಕೊಂಡೇ ಇಲ್ಲ ಅಷ್ಟು ಸೇಲ್ ಕಡಿಮೆ ಆಗಿದೆ ಅಂತ ತಗೊಳ್ತೀರಾ. ಹಾಗಾದರೆ ಎಷ್ಟಪ್ಪ ಅಂದರೆ I can write here as what? Company had sold only 600 shirts. ಎಷ್ಟು ಶರ್ಟ್ಸನ್ನ ಸೇಲ್ ಮಾಡಿದೆ ಕಂಪನಿ? 600 ಶರ್ಟ್ಸ್. ಹಾಗಾದರೆ 1000 ಮೈನಸ್ 600 ಎಷ್ಟು ಉಳಿಯುತ್ತೆ? 400 ಶರ್ಟ್ಸ್ ಅಲ್ವಾ. ಸೊ 400 ಶರ್ಟ್ಸ್ ಹಾಗೆ ಉಳಿದಿದೆ. ಇಲ್ಲಿ ಪ್ಲಸ್ 100 ತೊಗೊಂಡ್ರೆ ಎಷ್ಟಾಯ್ತು? ಈ ವರ್ಷದಲ್ಲಿ ಎಷ್ಟು ಉಳಿದಿದೆ ನಮಗೆ? 500 ಶರ್ಟ್ಸ್ ಆರ್ ರಿಮೈನಿಂಗ್. ಸೊ ಇದಿಷ್ಟು ಪ್ರೊಡ್ಯೂಸ್ ಆಗಿರೋದು ಹಾಗೆ ಉಳ್ಕೊಂಡ್ಬಿಟ್ಟಿದೆ ನಮಗೆ ಅಲ್ವಾ. ಸೊ ಹಾಗಾದ್ರೆ ಇದ್ರ ಕಂಟಿನ್ಯೂಯೇಷನ್ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ಅನ್ಪ್ಲ್ಯಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಷ್ಟು ಸೇಲ್ ಆಗ್ತಾ ಇದೆ, ನಮ್ಮ ಗೂಡ್ಸ್ ಅಷ್ಟೊಂದು ಸೇಲ್ ಆಗ್ತಾ ಇದೆ ಅಂದರೆ ಅಷ್ಟೊಂದು ಶರ್ಟ್ಸು ಸೇಲ್ ಆಗ್ತಾ ಇದೆ, ಸಡನ್ನಾಗಿ ಇನ್ಕ್ರೀಸ್ ಆಗಿಬಿಟ್ಟಿದೆ ಸೇಲ್ ಆಫ್ ಶರ್ಟ್ಸ್ ಅಲ್ವಾ. ಸೊ ಆ ಎಕ್ಸಾಂಪಲ್ ಇಲ್ಲಿ ಯಾವ ರೀತಿ ಬರೀಬೋದು ನಾವು ಹಾಗಾದರೆ? ಫಾರ್ ಎಕ್ಸಾಂಪಲ್, ಇಫ್ ದ ಸೇಲ್ಸ್ ಹ್ಯಾಡ್ ಬೀನ್ 1050, ಸೇಲು 1050 ಆಗಿದೆ ಅಂತೆ ಆಯಿತಾ. ನಾವು ಪ್ರೊಡ್ಯೂಸ್ ಮಾಡಿದ್ದು ಎಷ್ಟು ಹೇಳಿ? 1000 ಶರ್ಟ್ಸ್ ಅಷ್ಟೇ ನಾವು ಹೊಸ್ದಾಗಿ ಪ್ರೊಡ್ಯೂಸ್ ಮಾಡಿರೋದಲ್ವಾ. ಇಲ್ಲಿಂದ ಕನ್ಸಿಡರ್ ಮಾಡಿ ಎಕ್ಸಾಂಪಲ್ನ. ಸೊ 1000 ಶರ್ಟ್ಸ್ ಅಷ್ಟೇ ಪ್ರೊಡ್ಯೂಸ್ ಮಾಡಿದ್ದೀನಿ. ಮುಂಚೆ ಇನ್ವೆಂಟ್ರಿ ಎಷ್ಟಿತ್ತು ಫರ್ಮಲ್ಲಿ ಅಥವಾ ಕಂಪನಿಯಲ್ಲಿ? ನನ್ನ ಹತ್ರ 100 ಶರ್ಟ್ಸ್ ಇದೆ ತಾನೆ. ಇಲ್ಲಿ ನೋಡಿ, ನಾವು 1000 ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಎಷ್ಟು ಸೇಲ್ ಆಗಿದೆ ಅಂತ? 1050 ಶರ್ಟ್ಸ್ ಸೇಲ್ ಆಗಿದೆ. ಅಂದರೆ ಇಷ್ಟು ಶರ್ಟ್ಸನ್ನು ಮಾರಾಟ ಮಾಡಿದೆ ಫರ್ಮ್. ಅಂದರೆ ಏನಾಯಿತು? ಅನ್ಎಕ್ಸ್ಪೆಕ್ಟೆಡ್ ರೈಸ್ ಇನ್ ಸೇಲ್ಸ್. ಹೌದು ತಾನೆ. ನಾವು ಅಂದ್ಕೊಂಡಿದ್ದೆಷ್ಟು? ಬೇರೆ 1000 ಶರ್ಟ್ಸ್ನ ಮಾರಾಟ ಮಾಡಬೇಕು ಅಂತ, ಬಟ್ ಫರ್ಮ್ ಎಷ್ಟು ಸೇಲ್ ಮಾಡಿದೆ ಆಲ್ರೆಡಿ? 1050. ಹಾಗಾದರೆ ಈ 50 ಎಲ್ಲಿಂದ ಬಂತು? ಈ 50 ಏನು ಇನ್ಕ್ರೀಸ್ ಆಗಿದೆ ಅಲ್ವಾ ಸೇಲಲ್ಲಿ, ಇನ್ವೆಂಟ್ರಿಯಿಂದ ತೊಗೊಂಡಿದ್ದೀವಿ. ನಮ್ಮ ಹತ್ರ ಇನ್ವೆಂಟ್ರಿ ಎಷ್ಟಿತ್ತು ಎಕ್ಸ್ಟ್ರಾ ಆಲ್ರೆಡಿ ಪ್ರೊಡ್ಯೂಸ್ಡ್ ಶರ್ಟ್ಸ್ ಎಷ್ಟಿತ್ತು ಹೇಳಿ? 100 ಇತ್ತಲ್ವಾ. ಸೊ ಇದರಿಂದ 50 ತೊಗೊಂಡಿದ್ದೀನಿ ಕರೆಕ್ಟು. ಇದೇನು ಎಕ್ಸ್ಟ್ರಾ ಶರ್ಟ್ 50 ಸೇಲ್ ಮಾಡಿ ಇದ್ದಾರಲ್ಲ ಫರ್ಮ್ ಮಾಡಿದೆ ಅಲ್ವಾ, ಅದನ್ನು ನಾವೇನಂತೀವಿ? ಅನ್ಪ್ಲ್ಯಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ಈ ಒಂದು ಎಕ್ಸಾಂಪಲ್ನ ಇಲ್ಲಿ ಬರೆಯೋಣ. ಸೊ ಏನು ಬರಿಬೋದು ಇಲ್ಲಿ? ಇಫ್ the sales had been how many we have taken? 1050 shirts alva. shirts then not only the production of thousand shirts will be sold the firm will have to sell have to sell 50 shirts
out of the inventory. Okay, this 50 unexpected this 50 unexpected reduction in shirts, sorry, reduction in inventories we call, isn't it? This 50 unexpected reduction in inventories is an example for unexpected, or we can say unplanned decumulation of inventories, or we can say unexpected also we can write it as what? Unplanned, alva? Unexpected decumulation of so it is an example for what? Unplanned decumulation of inventories. So ಇಲ್ಲಿ unplanned decumulation of inventory, unplanned ಅಂದ್ರೇನು unexpected, decumulation ಅಂದ್ರೇನು decrease in inventory ಅಥವಾ disposal of something what has been already accumulated. ಏನಲ್ಲಿ ಹೆಚ್ಚಿಗೆ ಆಗಿಬಿಟ್ಟಿತ್ತಲ್ವ ಇನ್ವೆಂಟ್ರಿ, ಅದರಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋದಂಗೆ ಆ ಗೂಡ್ಸನ್ನ ತೊಗೊಂಡ್ಬಿಟ್ಟು ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಹೋಗ್ತೀವಿ, ಇನ್ವೆಂಟ್ರಿಯಾಗಿ ಏನಿಟ್ಟಿದ್ವೋ ಅದನ್ನು, ಅಲ್ವಾ? ಸೊ ಇಲ್ಲಿ ಅದಕ್ಕೊಂದು ಎಕ್ಸಾಂಪಲ್ ಏನಂತ ತೊಗೊಂಡಿದ್ದೀವಿ ನಾವಿಲ್ಲಿ, ಬೇಸಿಕಲಿ ಅನ್ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂದರೆ ಈ ಕೀವರ್ಡ್ಸ್ ನಮಗೆ ತುಂಬಾ ನೆನಪು ಬರಬೇಕು. ಏನಪ್ಪ ಅಂದರೆ ವೆನ್ ದರ್ ಇಸ್ ಅ ಅನ್ಎಕ್ಸ್ಪೆಕ್ಟೆಡ್ ರೈಸ್ ಇನ್ ಸೇಲ್ಸ್ ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ವಾಟ್? ಅನ್ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂತ ಹೇಳ್ತೀವಿ. ಅಂದರೆ ಸಡನ್ನಾಗಿ ಸೇಲ್ ಏನಾಗಿದೆ ನಮಗಿಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ವಾ, ನಾವು ಅದನ್ನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ಅಂದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಇಟ್ ಈಸ್ ಹ್ಯಾಪನಿಂಗ್, ಅದಕ್ಕೆ ನಾವೇನಂತ ಕರಿತೀವಿ? ಅನ್ಪ್ಲ್ಯಾಂಡ್ ಅಂತ ಹೇಳ್ತೀವಿ. ಡಿಕ್ಯುಮುಲೇಷನ್ ಅಂದ್ರೇನು? ದರ್ ಇಸ್ ಅ ಡಿಕ್ರೀಸ್ ಇನ್ ಇನ್ವೆಂಟ್ರಿ ಅಲ್ವಾ, ಇನ್ವೆಂಟ್ರಿಯಾಗಿ ಏನು ಇಟ್ಕೊಂಡಿದ್ವೋ ಅದೇನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ ನಮಗೆ. ಯಾಕೆ ಕಡಿಮೆ ಆಗ್ತಿದೆ ಹೇಳಿ? ಮಾರ್ಕೆಟಲ್ಲಿ ಡಿಮ್ಯಾಂಡು ಜಾಸ್ತಿ ಆಗಿದೆ, ಸೊ ಹಂಗಾಗಿ ಸೇಲ್ಸ್ ಕೂಡ ನಮಗೆ ಗೊತ್ತಿಲ್ದಂಗೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ, ಹೌದಾನೆ? ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ನಾವು ಸಪ್ಲೈ ಮಾಡ್ತಾ ಹೋಗ್ತಿದ್ದೀವಿ. ಹೆಂಗೆ? ಇನ್ವೆಂಟ್ರಿಯಾಗಿ ಏನು ಗೂಡ್ಸ್ ಇಟ್ಟಿದ್ವಲ್ಲ ಅದರಿಂದ ತೊಗೊಂಡು ನಾವು ಅದನ್ನು ಕೂಡ ಸೇಲ್ ಮಾಡ್ತಾ ಇದ್ದೀವಿ ಆ್ಯಸ್ ಅ ಸೆಲ್ಲರ್ ಅಲ್ವಾ. ಹಾಗಾದರೆ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಏನಿದೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ದ ಸೇಲ್ಸ್ ಹ್ಯಾಡ್ ಬೀನ್ 1050 ಶರ್ಟ್ಸ್, ಎಷ್ಟು ಪ್ರೊಡ್ಯೂಸ್ ಮಾಡಿತ್ತು ಅಂತ ಹೇಳಿದೆ ಫರ್ಮು? ಫಸ್ಟ್ ಇನ್ವೆಂಟ್ರಿ ಎಷ್ಟಿತ್ತು ಹೇಳಿ? ಫರ್ಮ್ ಹತ್ರ ಇನ್ವೆಂಟ್ರಿ ಇದ್ದಿದ್ದು 1000 ಶರ್ಟ್ಸ್ ಅಲ್ವಾ. ಸೊ ಫರ್ಮ್ ಏನು ಅನ್ಕೋತು? ವಾಟ್ ವಾಸ್ ದ ಆಬ್ಜೆಕ್ಟಿವ್ ಆಫ್ ಅ ಫರ್ಮ್? ಫರ್ಮ್ ಆಬ್ಜೆಕ್ಟಿವ್ ಇಸ್ ವಾಟ್? To sell what? 1000 shirts. ಹೌದಾನೆ? ಸೊ ಹಾಗಾದ್ರೆ 1000 ಶರ್ಟ್ಸ್ ಸೇಲ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಫರ್ಮ್ ಏನು ಮಾಡುತ್ತೆ? ಹಾಗಾಗಿ 1000 ಶರ್ಟ್ಸ್ನ ಪ್ರೊಡ್ಯೂಸ್ ಮಾಡಿದೆ ಅಲ್ವಾ. ಸೊ 1000 ಶರ್ಟ್ಸ್ ಹ್ಯಾವ್ ಬೀನ್ ಪ್ರೊಡ್ಯೂಸ್ ಬೈ ಹೂಮ್? ಬೈ ಅ ಫರ್ಮ್. have been produced by a firm, isn't it? ಸೊ ಹಾಗಾದರೆ ಇಲ್ಲೇನಾಗಿದೆ ನಮಗೆ? ಅನ್ಪ್ಲಾನ್ ಡಿಕ್ಯುಮುಲೇಷನ್ ಅಂದರೆ ಸಡನ್ ಆಗಿ ಸೇಲಲ್ಲಿ ರೈಸ್ ಆಗ್ತಾ ಇದೆ ಅಲ್ವಾ.
ಸೊ ಅನ್ಎಕ್ಸ್ಪೆಕ್ಟೆಡ್ ರೈಸ್ ಇನ್ ಸೇಲ್ಸ್, ರೈಸ್ ಅನ್ನೇನು ಹೆಚ್ಚಿಗೆ ಆಗ್ತಾ ಇದೆ, ಸೇಲ್ ಜಾಸ್ತಿ ಆಗ್ತಾ ಇದೆ, ನಾವು ಆ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ಲಿ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ವಾಟ್ ಅನ್ಪ್ಲ್ಯಾನ್ಡ್ ಇನ್ವೆಂಟ್ರಿ. ಹೌದು ತಾನೆ? ಹಾಗಾದರೆ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ, ಇಫ್ ಸೇಲ್ಸ್ ಹ್ಯಾಡ್ ಬೀನ್ 1050 ಶರ್ಟ್ಸ್, ನಾನೇನು ಅಂದ್ಕೊಂಡಿದ್ದೀನಿ 1000 ಅಂದ್ಕೊಂಡಿದ್ದೆ, ಬಟ್ ಏನಾಗಿದೆ ಇಲ್ಲಿ 1050 ಶರ್ಟ್ ಸೇಲ್ ಆಗಿದೆ ಅಂದರೆ ಏನದು ಡಿಕ್ಯುಮುಲೇಷನ್ ಅಲ್ವಾ. ಸೊ 1050 ಶರ್ಟ್ಸು ಸೇಲ್ ಆಗಿದ್ರೆ ನಾವಿಲ್ಲೇನಂತ ಹೇಳ್ಬೋದು, ದರ್ ಇಸ್ ಅ ರೈಸ್. ಯಾವ ರೀತಿ ರೈಸ್ ಇದೆ ಇಲ್ಲಿ? ಅನ್ಎಕ್ಸ್ಪೆಕ್ಟೆಡ್. ಹೌದು ತಾನೆ? ಅನ್ಎಕ್ಸ್ಪೆಕ್ಟೆಡ್ ರೈಸ್, ಆರ್ ವಿ ಕ್ಯಾನ್ ಸೇ ವಾಟ್ ಇನ್ಕ್ರೀಸ್ ಇನ್ ವಾಟ್ ಸೇಲ್ಸ್. ಯಾಕಂದರೆ ನಾನು ಅಂದ್ಕೊಂಡಿದ್ದು 1000 ಶರ್ಟ್ಸು, ಬಟ್ 1050 ಶರ್ಟ್ಸ್ ಸೇಲ್ ಆಗಿದೆ ಅಂತೆ. ದೆನ್ ನಾಟ್ ಓನ್ಲಿ ದ ಪ್ರೊಡಕ್ಷನ್ ಆಫ್ 1000 ಶರ್ಟ್ಸ್ ವಿಲ್ ಬಿ ಸೋಲ್ಡ್, ಬೇರೆ ನಾವೇನು 1000 ಶರ್ಟ್ಸ್ ಪ್ರೊಡ್ಯೂಸ್ ಮಾಡಿದ್ದಲ್ವಾ, ಅಂದ್ಕೊಂಡಿದ್ವಲ್ಲ, ಆಬ್ಜೆಕ್ಟಿವ್ ಇತ್ತಲ್ಲ ಫರ್ಮ್ದು, ಅಷ್ಟೇ ಸೇಲ್ ಆಗಿಲ್ಲ, ಅದ್ರ ಜೊತೆಗೆ ಏನಾಗಿದೆ ಇನ್ನು 50 ಶರ್ಟ್ಸ್ ಎಕ್ಸ್ಟ್ರಾ ಸೇಲ್ ಆಗಿದೆ ಫರ್ಮಿಂದ. ಆ 50 ಶರ್ಟ್ಸ್ ಎಲ್ಲಿಂದ ತೊಗೊಂಡಿದ್ದೀರಾ ಹಾಗಾದರೆ? ದ ಫರ್ಮ್ ವಿಲ್ ಹ್ಯಾವ್ ಟು ಸೆಲ್ 50 ಶರ್ಟ್ಸ್ ಔಟ್ ಆಫ್ ದ ಇನ್ವೆಂಟ್ರಿ. ಇಲ್ಲಿ 100 ಇದೆ ಅಲ್ವಾ ಇನ್ವೆಂಟ್ರಿ? ಎಸ್, ಈ 100 ಶರ್ಟ್ಸಲ್ಲಿ 50 ಶರ್ಟ್ಸನ್ನ ಸೇಲ್ ಮಾಡಿದೆ ಫರ್ಮು. ಗೊತ್ತಾಯ್ತಾ? ಸೊ ಹಾಗಾಗಿ ಇನ್ವೆಂಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಫರ್ಮ್ ಆರ್ ಫಾರ್ ಎ ಕಂಪನಿ. ಯಾಕಂದರೆ ಒಂದೇ ಸರಿ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡ್ತಪ್ಪ ಮಾರ್ಕೆಟಲ್ಲಿ ಅಂದಾಗ, ಯಾವುದೇ ಫರ್ಮ್ ಆಗಲಿ ಕಂಪನಿ ಆಗಲಿ, ಇಲ್ಲ ನಮ್ಮ ಹತ್ರ ಗೂಡ್ಸ್ ಇಲ್ಲ, ಪ್ರಾಡಕ್ಟ್ಸ್ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಸಪ್ಲೈ ಮಾಡ್ತಿರಬೇಕು. ದೇ ಶುಡ್ ಬಿ ಎ ಕಂಟಿನ್ಯೂಯಸ್ ಸಪ್ಲೈ ಆಫ್ ಗೂಡ್ಸ್ ಬೈ ಅ ಫರ್ಮ್ ಟು ಅ market. Okay, whenever there is a sudden increase in the sales, the firm should be able to supply those goods or products to the customer. Then only it can have its business on a continuous basis. Okay, it can retain its customer properly. ಕಸ್ಟಮರ್ನ ರಿಟೈನ್ ಮಾಡ್ಕೋಬೋದು. ಇಲ್ಲಾಂದರೆ ಏನಾಗುತ್ತೆ, ಕಸ್ಟಮರ್ ವಿಲ್ ಶಿಫ್ಟ್ ಟು ದ ಅದರ್ ಬ್ರ್ಯಾಂಡೆಡ್ ಗೂಡ್ಸ್ ಆರ್ ಅದರ್ ಕಂಪನಿ ಗೂಡ್ಸ್. ಬೇರೆ ಬ್ರ್ಯಾಂಡಿಗೆ ಶಿಫ್ಟ್ ಆಗಿಬಿಡ್ತಾರೆ, ಬೇರೆ ಕಂಪನಿ ಗೂಡ್ಸ್ನ ಪರ್ಚೇಸ್ ಮಾಡೋವಂಥ ಸಾಧ್ಯತೆ ಇರುತ್ತೆ ಅಲ್ವಾ. ಸೊ ಇದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಫರ್ಮಿಗೆ ತೊಗೊಂಡ್ರು ಕೂಡ. ಓಕೆ, ಸೊ ಹಾಗಾದರೆ 50 ಶರ್ಟ್ಸ್ ಎಲ್ಲಿಂದ ಬಂದಿದೆ ನಮಗೆ? ಇನ್ವೆಂಟ್ರಿ ಅಂತೇನು ಕಂಪನಿ ಇಟ್ಕೊಂಡಿತ್ತಲ್ವ ಫರ್ಮು. ಸೊ ಆ ಒಂದು ಇನ್ವೆಂಟ್ರಿಯಿಂದ 50 ಶರ್ಟ್ಸನ್ನ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಯಿತು ಅಲ್ವಾ. ಸೊ ದಿಸ್ 50 ಅನ್ಎಕ್ಸ್ಪೆಕ್ಟೆಡ್ ರಿಡಕ್ಷನ್ ಇನ್ವೆಂಟ್ರಿ ಈಸ್ ಆನ್ ಎಕ್ಸಾಂಪಲ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತ ಹೇಳ್ತೀವಿ. ಅಂದರೆ 50 ಶರ್ಟ್ಸ್ ಅನ್ಎಕ್ಸ್ಪೆಕ್ಟೆಡ್ ರಿಡಕ್ಷನ್ ಆಫ್ ಇನ್ವೆಂಟ್ರಿ ಆಗಿದೆ. ಅಂದರೆ ಮುಂಚೆ ಎಷ್ಟಿತ್ತು? 100 ಇತ್ತಲ್ವಾ ಇನ್ವೆಂಟ್ರಿ. ಸೊ ಈಗ ನನಗೆ ಸಡನ್ನಾಗಿ ಇನ್ಕ್ರೀಸ್ ಆಗಿಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್ಲಿ ಸೇಲ್ಸು, ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಪ್ಪ. ಸೊ ಹಂಗಾಗಿ ನಾವೇನು ಮಾಡಿದ್ದೀವಿ, ಸೇಲ್ಸ್ನ ಜಾಸ್ತಿ ಮಾಡಿದ್ದೀವಿ. ಹೌದು ತಾನೆ? ಸೊ ಇನ್ವೆಂಟ್ರಿ ಇರೋದು 100, ಇಲ್ಲಿ ನಾನು 1050 ಶರ್ಟ್ಸ್ ಸೇಲ್ ಮಾಡಿದ್ದೀನಿ ಅಂದರೆ 1500 ಇನ್ವೆಂಟ್ರಿ ಎಷ್ಟಿದೆ ವ್ಯಾಲ್ಯೂ? 100ಇಂದ ತೊಗೊಂಡಿದ್ದೀನಿ ತಾನೆ. ಹಾಗಾದರೆ 100ಅಲ್ಲಿ 50 ಅಂದರೆ ಏನಾಗಿದೆ ಇಲ್ಲಿ? 50 ಶರ್ಟ್ಸ್ ಏನಾಗಿದೆ? ಕಡಿಮೆ ಆಗಿದೆ ಇನ್ವೆಂಟ್ರಿಯಲ್ಲಿ. ಉಳ್ಕಿರೋ ಇನ್ವೆಂಟ್ರಿ ಎಷ್ಟು? ನನಗೆ 50 ಅಷ್ಟೇ. ಸೊ ಅದನ್ನೇ ಇಲ್ಲಿ ಹೇಳಿದ್ದೀವಿ, ಏನು ಈ 50 ಏನಿದೆ ಅಲ್ವಾ, ಅದು ಅನ್ಎಕ್ಸ್ಪೆಕ್ಟೆಡ್ ರಿಡಕ್ಷನ್ ಆಫ್ ಇನ್ವೆಂಟ್ರೀಸ್ ಅಂತ ಹೇಳ್ತೀವಿ. ಓಕೆ, ಸೊ ರಿಡಕ್ಷನ್ ಅಂದರೆ ಡಿಕ್ರೀಸ್ ಅಂತ ಹೇಳ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ವಾಟ್ ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್. ಯು ಹ್ಯಾವ್ ಟು ಮೇಕ್ ಅ ನೋಟ್ ಆಫ್ ದಿಸ್ ಎಕ್ಸಾಂಪಲ್ನ ಬರ್ಕೋಬೇಕು. ಓಕೆ, so we came to know about unplanned accumulation and unplanned decumulation of inventories, isn't it? So next we shall know about the planned accumulation and decumulation of inventories. Agare next ಏನು ತಿಳ್ಕೊಬೇಕು ನಾವು ಅಂದರೆ planned accumulation and decumulation of inventories. Planned ಅಂದ್ರೆ ಏನು? Basically what is meant by plan? Plan is a ಪ್ರೀಕೋಸ್ ಆಫ್ ಆ್ಯಕ್ಷನ್. ಏನೇ ಒಂದು ಕೆಲಸ ಮಾಡಲಿಕ್ಕಿಂತ ಮುಂಚೆ ನಾವು ಏನು ಮಾಡ್ಕೋಬೇಕು? ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳ್ತೀವಲ್ವ, ಸಕ್ಸಸ್ ಆಗಲಿಕ್ಕೆ. ಹಾಗಾದರೆ ಇಲ್ಲಿ ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂದ್ರೇನು, ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂದ್ರೇನು ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಓಕೆ,
It is also important for 4 marks. Okay, so 4 marks important concept idu. What is this? Plant accumulation and accumulation of inventories. Okay. Planned accumulation and accumulation of inventories. ಪ್ಲ್ಯಾನ್ ಅಂದ್ರೇನು? ನಾವಿಷ್ಟೇ ಸೇಲ್ ಮಾಡಬೇಕಪ್ಪ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಆಯಿತಾ. ಪ್ಲ್ಯಾಂಡ್ ವೇ ಅಲ್ಲೇ ನಾವು ಆಲ್ರೆಡಿ ಇನ್ವೆಂಟ್ರಿನ ಮೇಂಟೈನ್ ಮಾಡಿರ್ತೀವಿ. ಸೊ ಹಾಗಾದರೆ ಯಾವ ರೀತಿ ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಆಗುತ್ತೆ ಮತ್ತು ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಆಗುತ್ತೆ ಅನ್ನೋದು ತಿಳ್ಕೊಬೇಕು. ಸೊ ಎಕ್ಸಾಂಪಲ್ ತೊಗೊಳೋಕ್ಕಿಂತ ಮುಂಚೆ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ಪ್ಲ್ಯಾಂಡ್ ಇನ್ವೆಂಟ್ರಿ ಅಂದ್ರೇನು ಅನ್ನೋದು ನಾವಿಲ್ಲಿ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾದರೆ ಪ್ಲ್ಯಾಂಡ್ ಇನ್ವೆಂಟ್ರಿ ಅಂದ್ರೇನು? ಇಟ್ ಮೀನ್ಸ್ ಚೇಂಜ್ ಇನ್ ದ ಸ್ಟಾಕ್ ಆಫ್ ಇನ್ವೆಂಟ್ರಿ ವಿಚ್ ಹ್ಯಾಸ್ ಅಕರ್ಡ್ ಇನ್ ಅ ಪ್ಲ್ಯಾಂಡ್ ವೇ. ಅಂದರೆ ಇನ್ವೆಂಟ್ರಿ ಅನ್ನೋದು ನಮಗೆ ಚೇಂಜ್ ಆಗಿದೆ ಅಲ್ವಾ. ಸೊ ನಂಬರ್ ಆಫ್ ಗೂಡ್ಸ್ ವಾಟ್ ವಿ ಹ್ಯಾವ್ ಕೆಪ್ಟ್ ಆಸ್ ಅ ಸ್ಟಾಕ್ ನೋ ದಟ್ ಹ್ಯಾಡ್ ಬೀನ್ ಚೇಂಜ್. ಏನು ನಾವು ಸ್ಟಾಕ್ ಅಂತ ಇಟ್ಕೊಂಡಿದ್ವಿ ಆ ಸ್ಟಾಕಲ್ಲಿ ನಂಬರ್ ಆಫ್ ಗೂಡ್ಸ್ ಅಥವಾ ನಂಬರ್ ಆಫ್ ಪ್ರಾಡಕ್ಟ್ಸ್ ಬದಲಾವಣೆ ಆಗ್ತಾ ಹೋಗುತ್ತಂತೆ. ಅರ್ಥ ಆಯ್ತಾ? ಸೊ ಅದು ಪ್ಲ್ಯಾಂಡ್ ವೇ ಅಲ್ಲಿ ಆಗಿರುತ್ತೆ. ಅಂದರೆ ನಾವು ಮುಂಚೆನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ರೀತಿ ಆಗತ್ತೆ ಆಯಿತಾ, ಈ ರೀತಿ ಚೇಂಜಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ಲ್ಯಾಂಡ್ ಇನ್ವೆಂಟ್ರಿ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಮೀನಿಂಗ್ ಏನು ಬರೆಯೋಣ ಅಂದರೆ ವಾಟ್ ಈಸ್ ಮೆಂಟ್ ಬೈ ಪ್ಲ್ಯಾಂಡ್ ಇನ್ವೆಂಟ್ರಿ. ಓಕೆ, ಪ್ಲಾನಿಂಗ್ ಅಂದರೆ ಏನಂತೀರ? ಯೋಜನೆ ಅಲ್ವಾ. ಸೊ ಇಲ್ಲಿ ಸ್ಟಾಕ್ ಏನಿದೆ ನಮಗೆ ಫರ್ಮ್ ಅಥವಾ ಕಂಪನಿಯಲ್ಲಿ ಅಲ್ಲಿ ಬದಲಾವಣೆ ಆಗತ್ತೆ ಅಂತ ನಮಗೆ ಮುಂಚಿತವಾಗೇ ಗೊತ್ತಿತ್ತು. ಬಿಫೋರ್ ವಿ ನೋ ದಾಟ್, ಓಕೆ, ವಿ ನೋ ದಾಟ್ ದೇರ್ ವಿಲ್ ಬಿ ಎ ಚೇಂಜ್ ಇನ್ ಅ ಇನ್ವೆಂಟ್ರಿ. ಸೊ ದ ಮೀನಿಂಗ್ ಫಾರ್ ದಿಸ್ ಇಸ್ change in stock change in the stock of inventories which has occurred in a planned way. Which has occurred in a planned way. Is known as planned inventories. Is known as what? Planned inventories. Okay, you can write this meaning: change in the stock of inventories which has occurred in a planned way. ಅಂದರೆ ಮುಂಚಿತವಾಗಿ ಗೊತ್ತಿತ್ತು ನಮಗೆ ಇಷ್ಟು ಇನ್ವೆಂಟ್ರಿ ಎಲ್ಲ ನಾವು ಯೂಸ್ ಮಾಡ್ಬೋದು. ಅಂದರೆ ಏನು, ಒಂದು ಸೇಲ್ಸು ನಮಗೆ ಹೆಚ್ಚಿಗೆ ಆಗ್ಬೋದು ಈ ಪರ್ಟಿಕ್ಯುಲರ್ ಮಂತಲ್ಲಿ, ಅಥವಾ ಒಂದು ಮಂತಲ್ಲಿ ಸೇಲ್ಸ್ ಕಡಿಮೆ ಆಗ್ಬೋದು ಅನ್ನೋದು ನಮಗೆ ಗೊತ್ತಿದೆ. ಸೊ ಆವಾಗ ಈ ರೀತಿ ಆದಾಗ ಸ್ಟಾಕಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ ಅಲ್ವಾ. ಸೊ ಇನ್ವೆಂಟ್ರೀಸಲ್ಲಿ ಕೂಡ ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ಲ್ಯಾಂಡ್ ಅಕ್ಯುಮುಲೇಷನ್ ಅಥವಾ ಪ್ಲ್ಯಾಂಡ್ ಡಿಕ್ಯುಮುಲೇಷನ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಫಸ್ಟಿಗೆ ನಾವು ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ.
first let us know about planned accumulation of inventories ಅಲ್ವಾ. ಸೊ ಪ್ಲ್ಯಾನ್ಡ್ ಅಂದ್ರೇನು, ಎಕ್ಸ್ಪೆಕ್ಟೆಡ್ ಅಲ್ವಾ, ಇದೇ ರೀತಿ ಆಗ್ಬೋದು ಅಂತ ನಮಗೆ ಮುಂಚಿತವಾಗೇ ಗೊತ್ತಿರೋ ಅಂಥದ್ದು, ಹೌದಾನೆ. ಸೊ ಪ್ಲ್ಯಾನ್ಡ್ ಅಂದ್ರೇನು ಎಕ್ಸ್ಪೆಕ್ಟೆಡ್, ಅಕ್ಯುಮಿಲೇಷನ್ ಅಂದ್ರೇನು ಇನ್ಕ್ರೀಸ್, ಹೆಚ್ಚಿಗೆ ಆಗುತ್ತೆ. ಎದರಲ್ಲಿ, ಇನ್ವೆಂಟ್ರಿಯಲ್ಲಿ, ಸ್ಟಾಕಲ್ಲಿ ಏನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ಮುಂಚೆ ನಮಗೆ ಗೊತ್ತಿತ್ತು, ಎಕ್ಸ್ಪೆಕ್ಟೆಡ್ ಥಿಂಗ್ ಇಟ್ ಈಸ್, ಇಸ್ಂಟ್ ಇಟ್. ಸೊ ಫಾರ್ ಎಕ್ಸಾಂಪಲ್, ಈಗ ಐಸ್ ಕ್ರೀಮ್ನ ಪ್ರೊಡ್ಯೂಸ್ ಮಾಡೋ ಅಂಥ ಪ್ರೊಡ್ಯೂಸ್ ಮಾಡೋ ಅಂಥ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಅಂಥ ಒಂದು ಫರ್ಮ್ ಇದೆ ಅಂದರೆ ಅಲ್ಲಿ ನಮಗೆ ಗೊತ್ತಿದೆ ವಿಂಟರ್ ಸೀಸನಲ್ಲಿ ಮತ್ತು ರೈನಿ ಸೀಸನ್ನಲ್ಲಿ ಐಸ್ ಕ್ರೀಮ್ಸ್ ಡಿಮ್ಯಾಂಡ್ ಏನಾಗ್ಬೋದು, ಕಡಿಮೆ ಇರುತ್ತೆ ಅಲ್ವಾ. ಅದೇ ಸಮ್ಮರ್ ಸೀಸನಲ್ಲಿ ಕೋಲ್ಡ್ ಡ್ರಿಂಕ್ಸ್ ತಗೊಳ್ಳಿ ಅಲ್ವಾ. ಸೊ ಇದಕ್ಕೆಲ್ಲ ಏನಿರುತ್ತೆ, ಕೋಲ್ಡ್ ವಾಟರ್ ಇರ್ಬೋದು, ಕೂಲ್ ಡ್ರಿಂಕ್ಸ್ಗೆ ಎಲ್ಲ ಡಿಮ್ಯಾಂಡು ಜಾಸ್ತಿ ಇರುತ್ತೆ, ಹೌದಾನೆ. ಸೊ ಹಾಗಾದರೆ ಇಲ್ಲಿ ಅದೊಂದು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ಇಲ್ಲೇನಪ್ಪ ಅಂದರೆ ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂದರೆ ಏನಪ್ಪ ಅಂದರೆ ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ನಮಗೆ ಗೊತ್ತಿತ್ತು, ಸೊ ಇನ್ವೆಂಟ್ರಿಯಲ್ಲಿ ಹೆಚ್ಚಿಗೆ ಆಗುತ್ತೆ ಅಂತೇಳ್ಬಿಟ್ಟು. ಸೊ ಅದಕ್ಕೊಂದು ಎಕ್ಸಾಂಪಲ್ ಯಾವ ರೀತಿ ತಗೋಬೋದು ಇಲ್ಲಿ ಅಂದರೆ ಈ ರೀತಿ ಇರುತ್ತೆ. ಏನಪ್ಪ ಅದು ಎಕ್ಸಾಂಪಲ್ ಅಂದರೆ, ಸಪೋಸ್ ದ ಫರ್ಮ್ ವಾಂಟ್ಸ್ to raise the inventories from 100 shirts to 1000 shirts. ಓಕೆ. ಸೊ ಫರ್ಮ್ ಏನು ಯೋಚನೆ ಮಾಡ್ತಾ ಇದೆ ಅಂದರೆ, ಫರ್ಮು ಇನ್ವೆಂಟ್ರಿನ ಹೆಚ್ಚಿಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ, ಆಯಿತಾ. 100 shirts to 200 shirts ಡ್ಯೂರಿಂಗ್ ದ ಇಯರ್, ಎಕ್ಸ್ಪೆಕ್ಟಿಂಗ್ ಸೇಲ್ಸ್ ಆಫ್ 1000 shirts ಡ್ಯೂರಿಂಗ್ ದ ಇಯರ್ ಆ್ಯಸ್ ಬಿಫೋರ್. ದ ಫರ್ಮ್ ಪ್ರೊಡ್ಯೂಸಸ್ 1000 plus 100 shirts. If the sales are actually 1000 shirts, then the firm indeed ends up with a rise of inventories. The new stock of inventories is 200 shirts, which was indeed planned by the firm. So this is an example for planned accumulation of inventories anta helthivi. Okay. So now we shall write this example. So let us take a example for this planned accumulation of inventories. Okay. So meaning ಏನು ಬರ್ಕೋತೀರಾ ಇಲ್ಲಿ, planned accumulation ಅಂದರೆ expected rise or increase in the inventories. Okay. So ಏನಿದ್ರು meaning ಅಂದರೆ ಏನು ಬರಿಬೋದು, what you can write for this, expected rise in the inventories. ರೈಸ್ ಇನ್ ದ ಇನ್ವೆಂಟ್ರಿ ಗೊತ್ತಿದ್ದ ನಮಗೆ ಹೆಚ್ಚಿಗೆ ಆಗ್ತಾ ಇದೆ ಅಲ್ವಾ. ಎಕ್ಸ್ಪೆಕ್ಟೆಡ್ ಇನ್ಕ್ರೀಸ್ ಇನ್ ದ ಇನ್ವೆಂಟ್ರೀಸ್ ಅಥವಾ ಎಕ್ಸ್ಪೆಕ್ಟೆಡ್ ರೈಸ್ ಇನ್ ದ ಇನ್ವೆಂಟ್ರೀಸ್, ವಿ ಕಾಲ್ ಇಟ್ ಆಸ್ ವಾಟ್, ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್. ನಮಗೆ ಗೊತ್ತಿತ್ತು ಮುಂಚೆನೆ ಅಲ್ವಾ, ಇನ್ವೆಂಟ್ರಿಯಲ್ಲಿ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರ ಎಕ್ಸಾಂಪಲ್ ಏನು, ಸಪೋಸ್ ದ ಫರ್ಮ್ wants to rise the inventories wants to rise the inventories from 100 shirts to 200 shirts during the year
ಓಕೆ. ಎಕ್ಸ್ಪೆಕ್ಟಿಂಗ್ ಸೇಲ್ಸ್ ಆಫ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು? ಸ್ಟಾರ್ಟಿಂಗ್ ಎಕ್ಸಾಂಪಲಲ್ಲೂ ನೋಡಿದ್ವಿ ಅಲ್ವಾ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದೆ? ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಅ ಫರ್ಮ್ ಇಯರ್? ಇಟ್ ವಾಂಟ್ ಟು ಸೆಲ್ ಹೌ ಮೆನಿ? ಇಟ್ ವಾಂಟ್ಸ್ ಟು ಸೆಲ್ 1000 shirts ಅಲ್ವಾ. ಸೊ ಎಕ್ಸ್ಪೆಕ್ಟಿಂಗ್ ಟು ಹ್ಯಾವ್ ಅ ಸೇಲ್ಸ್ ಆಫ್ 1000 shirts ಅಲ್ವಾ. ಸೊ ಎಕ್ಸ್ಪೆಕ್ಟಿಂಗ್ sales of shirts, so 1000 shirts, isn't it? How many shirts? 1000 shirts during the year as before. ಅಂದರೆ ಪ್ರೀವಿಯಸ್ ಎಕ್ಸಾಂಪಲ್ ಎಲ್ಲ ಏನು ತೊಗೊಂಡಿದ್ವಲ್ವಾ ಅದನ್ನೇ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಈ ಕಾನ್ಸೆಪ್ಟಲ್ಲೂ. ಡ್ಯೂರಿಂಗ್ ದ ಇಯರ್ as before. Okay, the firm produces ಆದರೆ ಇಲ್ಲಿ ನಂಬರ್ ಆಫ್ ಶರ್ಟ್ ಪ್ರೊಡ್ಯೂಸ್ ಏನಾಗಿದೆ? ಡಿಫ್ರೆಂಟ್ ಇದೆ ನೋಡಿ ಅಲ್ವಾ. ಶರ್ಟ್ಸ್ನ 1000 ಶರ್ಟ್ನ ಸೇಲ್ ಮಾಡಬೇಕು ಅಂತಲೇ ಅಂದ್ಕೊಂಡಿದೆ, ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಪ್ರೊಡ್ಯೂಸ್ ಮಾಡೋದು ಏನು ಮಾಡ್ತಾ ಇದೆ? ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ನಾವಿದ ಪ್ಲ್ಯಾಂಡ್ ಅಕ್ಯುಮಿಲೇಷನ್ ಆಫ್ ಇನ್ವೆಂಟ್ರಿ ಅಂತೀವಿ. ಗೊತ್ತಾಯ್ತಾ? ಸೊ ದ ಫರ್ಮ್ ಪ್ರೊಡ್ಯೂಸರ್ಸ್ 1000 ಪ್ಲಸ್ 100 ಶರ್ಟ್ಸ್. 1000 ಶರ್ಟ್ಸ್ ಪ್ಲಸ್ 100 ಅಂದರೆ ಇಲ್ಲೇ ಸೇಲ್ ಮಾಡ್ಬೇಕಂತಿದೆಯೋ ಅಷ್ಟು ಪ್ಲಸ್ 100 ಅಂದರೆ ಎಷ್ಟಾಗತ್ತೆ ಅಲ್ಲಿಗೆ? 1100 ಶರ್ಟ್ಸ್ ಆಗುತ್ತಲ್ವಾ. How many it is? 1100 shirts. ಸೊ ಇದೇನಿದೆ 100 ಅಂತ ಏನಿದೆ ಅಲ್ವಾ, ಅದೇನದು? ಪ್ಲ್ಯಾಂಡ್ ಅಕ್ಯುಮಿಲೇಷನ್ ಆಫ್ ಇನ್ವೆಂಟ್ರಿ. ಹೌದಾನೆ? ಸೊ ಮುಂಚೆ 100 ಇತ್ತು, ಈ 100ನು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಇನ್ವೆಂಟ್ರಿ ವ್ಯಾಲ್ಯೂ ಹೆಚ್ಚಿಗೆ ಆಗಿದೆ, ಸ್ಟಾಕ್ ಏನಾಗಿದೆ? ಹೆಚ್ಚಿಗೆ ಆಗಿದೆ. ಇಫ್ ದ ಸೇಲ್ಸ್ ಆರ್ ಆ್ಯಕ್ಚುಲಿ, ಸೇಲ್ಸ್ ಎಷ್ಟಾಗಿದೆ ಅಂತ ನಮಗೆ 1000 ಶರ್ಟ್ಸ್ ಅಷ್ಟೇ ಆಗಿರೋದು ಸೇಲ್. ಓಕೆ, ಇಫ್ ದ ಸೇಲ್ಸ್ ಆರ್ ಆ್ಯಕ್ಚುಲಿ 1000 ಶರ್ಟ್ಸ್, then firm indeed ends up with a rise of inventories. The new stock of inventories is how many? 200 shirts. Which was indeed planned which was indeed planned by the firm. This rise is an example for planned accumulation of inventories.
accumulation of inventories. Okay, so this is an example for planned accumulation of inventory. So basically planned accumulation of inventory ಅಂದ್ರೆ ಏನಪ್ಪ ಅಂದರೆ, ಪ್ಲ್ಯಾಂಡ್ ಅಂದ್ರೇನು, ಎಕ್ಸ್ಪೆಕ್ಟೆಡ್. ನಾವು ಮುಂಚೆ ಗೊತ್ತಿದೆ ನಮಗೆ ಅದೇ ರೀತಿ ಇನ್ವೆಂಟ್ರಿ ಹೆಚ್ಚಿಗೆ ಮಾಡ್ತೀವಿ, ಇಷ್ಟು ನಂಬರ್ಸಲ್ಲಿ ಇಷ್ಟು ಸ್ಟಾಕ್ ನಮಗೆ ಹೆಚ್ಚಿಗೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ ಮುಂಚೆ ಅಲ್ವಾ. ಸೊ ಅದಕ್ಕೆ ನಾವು ಇದನ್ನೇನಂತ ಹೇಳ್ಬೋದು, ಎಕ್ಸ್ಪೆಕ್ಟೆಡ್ ರೈಸ್ ಇನ್ ಇನ್ವೆಂಟ್ರಿ, or we can say expected increase in inventory can be called as what, planned accumulation of inventories. ಆಯಿತಾ. ಸೊ ನಾವು ಪ್ರೀವಿಯಸ್ ಎಕ್ಸಾಂಪಲ್ ನೋಡೋದಾದರೆ ನಮಗೆ ಎಷ್ಟಿತ್ತಲ್ಲಿ ಇನ್ವೆಂಟ್ರಿ, 100 ಇತ್ತಲ್ವಾ. ಸೊ ಇನ್ವೆಂಟ್ರಿ ಎಷ್ಟಿತ್ತಿಲ್ಲಿ ಮುಂಚೆ, 100 ಇತ್ತು ತಾನೆ. ಇಲ್ಲಿ ನಂದೇನಪ್ಪ ಪ್ಲ್ಯಾಂಡ್ ಅಂದರೆ, ನಾನು ಇನ್ವೆಂಟ್ರಿ 100 ಬೇಡ, ನನಗೆ ಎಷ್ಟು ಬೇಕು, 200 ಆಗಬೇಕು. ಪ್ರೆಸೆಂಟ್ ಎಕ್ಸಾಂಪಲ್ ನಾವೇನು ತೊಗೋತಿದ್ದೀವಿ ಇಲ್ಲಿ, ಪ್ಲ್ಯಾಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿಯಲ್ಲಿ ನಾವೇನು ಅನ್ಕೋತಿದ್ದೀವಿ ಅಂದರೆ, ನಮಗೆ ಇನ್ವೆಂಟ್ರಿ ಜಾಸ್ತಿ ಆಗಬೇಕು ಅಂತ ಅನ್ಕೋತಿದ್ದೀವಿ, ಹೌದು ತಾನೆ. ಸೊ ಎಷ್ಟು ಅಂದರೆ 200 ಶರ್ಟ್ಸ್ ಇರಬೇಕು ನನಗೆ ಇನ್ವೆಂಟ್ರಿಯಾಗಿ. ಎಷ್ಟಿರಬೇಕು, 200 ಶರ್ಟ್ಸ್ ಇರಬೇಕು. ಆಯಿತಾ. ಸೊ ಹಾಗಾದ್ರೆ ಇದನ್ನು ಯಾವ ರೀತಿ ಬರೀತೀರಾ ಎಕ್ಸಾಂಪಲ್ನ, ಸಪೋಸ್ ದ ಫರ್ಮ್ ವಾಂಟ್ಸ್ ಟು ರೈಸ್ ದ ಇನ್ವೆಂಟ್ರೀಸ್ ಫ್ರಮ್ 100 shirts to 200 shirts.